ನಮ್ಮ ಬಿಜಾಪುರ ಫ್ಲೈಓವರ್ ಯಾವಾಗ ಆಗ್ತೈತೆ ಅಂತ ನಮ್ಗೆ ಗೊತ್ತಿಲ್ಲ. ಇಲ್ಲಾಂದ್ರೆ ಟ್ರಾಫಿಕ್ ಕಡಿಮೆ ಆಗೋದಂತ್ರ ಬಿಡಂಗೆ. ಪೆಟ್ರೋಲ್ ರೇಟ್ ನೋಡಿ ಟೆನ್ಷನ್ ಆಗೈತೆ ಎಲ್ರಿಗೂ. ಇವಾಗ ಇವಿ ಬೈಕ್ ತೊಗೋಬೇಕಂತ ಹೇಳಕ್ಕೆ ಹೊಂಟಾರ. ಇದು ಚಾವಿ ಎಲ್ಲ ಹಾಕೋದಪ್ಪ. ನಮ್ಮ ಮನೆ ಸುತ್ತಮುತ್ತ ಒಳ್ಳೆ ಫುಲ್ ಕಲರ್ಫುಲ್ ಫ್ಲವರ್ಗಳು ಅದಾವ ನೋಡಿ. ಇಲ್ಲಿ ನೋಡಿದ್ರೆ ಪಿಂಕ್ ಐತಿ, ಇಲ್ಲಿ ನೋಡಿದ್ರೆ ವೈಟ್ ಐತಿ, ಅದ್ರ ಜೊತೆ ರೆಡ್ ಮಿಕ್ಸ್ ಐತಿ. ಅಲ್ಲಿ ನೋಡಿದ್ರೆ ಮತ್ತೆ ಪಿಂಕ್ ರೆಡ್ ಐತಿ. ಅದ್ರ ಜೊತೆ ಇವತ್ತು ನಮ್ಮ ಕಡೆ ಐತಿ ಚೇತಕ್. ಇದು ನಾನು ಯಾವ್ದು ಪ್ರಮೋಷನ್ ವಿಡಿಯೋ ಮಾಡಕತ್ತಿಲ್ಲ. ಇದು ಓನರ್ಶಿಪ್ ರಿವ್ಯೂ ವಿಡಿಯೋ ಮಾಡಕತ್ತೀನಿ ನಾನು. ಫಸ್ಟ್ ಇದ್ರ ಲುಕ್ ಬಗ್ಗೆ ಮಾತಾಡ್ಬೇಕಿದ್ರೆ ಪ್ರೀಮಿಯಂ ಫೀಲ್ ಅಂತೂ ಗ್ಯಾರಂಟಿ ಆಗ್ತೈತಿ. ಫುಲ್ ಮೆಟಲ್ ಬಾಡಿ ಐತಿ, ಕ್ಲಾಸಿಕ್ ರೆಟ್ರೋ ಡಿಸೈನ್ ಐತಿ, LED ಲೈಟಿಂಗ್ ಅಂತೂ ಐತಿ, ಮ್ಯಾಟ್ ಫಿನಿಶಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಲುಕ್ ಕೊಡ್ತೈತಿ. ಇದು ಪ್ಲಾಸ್ಟಿಕ್ ಸ್ಕೂಟರ್ ಥರ ಅಂತೂ ಫೀಲ್ ಬರಂಗಿಲ್ಲ. ಸಾಲಿಡ್ ಕ್ವಾಲಿಟಿ ಅಂತೂ ಮಾಡ್ಯಾರ, ಬೆಟರ್ ಅಂತ ಹೇಳ್ಬೋದು. ಕಾಪ್ಸ್ ಇವಿ ಬೈಕ್ ಹಿಡಿತಾರೇನಿಲ್ಲ. ಬಿಜಾಪುರ ಫ್ಲೈಓವರ್ ಯಾವಾಗ ಆಗ್ತೈತೆ ಅಂತ ನಮ್ಗೆ ಗೊತ್ತಿಲ್ಲ. ಇಲ್ಲಾಂದ್ರೆ ಟ್ರಾಫಿಕ್ ಕಡಿಮೆ ಆಗೋದಂತ್ರ ಬಿಡಂಗಿಲ್ಲ. ಒನ್ ವೇದಾಗಂತೂ ಬರೋದು ಮೊದಲೇ ಬಿಡಂಗಿಲ್ಲ. ಬೈಕ್ ಇವಿ ಬೈಕ್ ಬಿಟ್ಟು ಹಿಂಗೆ ಸಣ್ಣವ್ರು ಇದ್ದಾಗ ನಾವು ಸೈಕಲ್ ಮೇಲೆ ಹೋಗೋದೇ ನಮಗೆ ಒಂಥರ. ನಾನು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ಬಿಟ್ಟು ಸೈಕಲ್ ಮೇಲೆ ಹೋಗ್ಬೇಕಿದ್ರೆ ಆ ಖುಷಿನೇ ಬೇರೆ ಇರ್ತಿತ್ತು. ಇವಾಗ ಬೈಕ್ ಮೇಲೆ ಸಿಗ್ಲಾರ ಖುಷಿ ಎಲ್ಲ ನಮಗೆ ಸೈಕಲ್ ಮೇಲೆ ಸಿಗ್ತಿತ್ತು.